ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಸಹಕಾರ ಬ್ಯಾಂಕ್ ನಿಯಮಿತ ಭಾಲ್ಕಿ ಶಾಖಾ ಉದ್ಘಾಟನೆ ರವಿವಾರ ರಂದು ಮಧ್ಯಾಹ್ನ 1ಗೆ ಭಾಲ್ಕಿಯ ಹಿರೇಮಠ ಸಂಸ್ಥಾನ ಪೀಠಾಧಿಪತಿಗಳಾದ ಗುರು ಬಸವ ಪಟ್ಟದೇವರು ಅವರ ಹಸ್ತದಿಂದ ಉದ್ಘಾಟನೆ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಮಾರುತಿರಾವ್ ಮೂಳೆಯವರು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬಡ ಜನರನ್ನು ಹಣವನ್ನು ಉಳಿತಾಯ ಮಾಡಿಕೊಳ್ಳಬೇಕು. ಅಂಥ ವ್ಯಕ್ತಿಗಳಿಗೆ ನಮ್ಮ ಬ್ಯಾಂಕ್ ಅನ್ನು ಸಹಕಾರ ನೀಡುತ್ತದೆ ಎಂದು ನುಡಿದರು. ಕಿಸಾನ್ ಶಿಕ್ಷಣ ಸಂಸ್ಥೆಯ ಮಂಡಳಿಯ ಅಧ್ಯಕ್ಷ ಅನಿಲ್ ಶಿಂದೆ, ವಸಂತ್ ರಾವ್ ನಾಗದೆ, ಉಸ್ಮಾನಾಬಾದ್ ಜನತಾ ಸಹಕಾರ ಬ್ಯಾಂಕ್ ಧಾರಾಶಿವು, ಬೀದರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಪದ್ಮಾಕರ ಪಾಟೀಲ್, ಬೀದರ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಕಾಶ ಪಾಟೀಲ, ದಿಗಂಬರಾವ್ ಮನಕಾರಿ, ಬಾಬುರಾವ್ ಕರ್ಭಾರಿ, ಕಿಸಾನ್ ರಾವ ಪಾಟೀಲ್ ಎಂಚೂರಕರ್, ಮಹರ್ಷಿ ದಯಾನಂದ್ ಸರಸ್ವತಿ ಶಾಲೆಯ ಅಧ್ಯಕ್ಷರಾದ ಡಿಜಿ ಜಗತಾಪ, ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ದಿನಕರಾವ್ ಮೋರೆ, ಅನಂತ್ ಬಿರಾದಾರ್ ಇನ್ನಿತರರು ಉಪಸ್ಥಿತಿ ಇದ್ದರು. ಕಾರ್ಯಕ್ರಮದ ಸಂಚಾಲನೆ ಮಾಡಿರುವ ತುಕಾರಾಮ ಮೋರೆಯವರು ಮತ್ತು ಬ್ಯಾಂಕಿನ ಉದ್ಘಾಟನೆಗೆ ಬಂದಿರುವ ನೂರಾರು ಅಭಿಮಾನಿಗಳು ಸೇರಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ಸತೀಶ್ ಕುಮಾರ್, ಕಲಾ, ಬೀದರ್. पट्टदेवरूजी मुख्य अतिथी वसंतराव नागदे सर येणार आहेत. त्यानंतर अनिल कुमार अध्यक्ष, उपाध्यक्ष, सर्व डायरेक्टर, जी भाषा राज्याची आहे अगदी शिकायलाच पाहिजे प्रत्येकाने आणि आपली मातृभाषा सुद्धा जपायला पाहिजे. या माझ्या मताशी आपण सहमत व्हा. जास्त काही ना थोडंच बोले हे अत्यंत कठीण काम आहे. साहेबाला हे सोडलं आणि अनेकांच्या जीवनामध्ये ಬ್ಯಾಂಕ್ ಆರಂಭ ಮಾಡಿದ್ದು ಇದು ಒಂದು ರೀತಿ ಜನರ ಒಳಿತಿಗಾಗಿ, ಒಂದು ಜನರ ಸೇವೆಗಾಗಿ ಅವ್ರು ಮಾಡ್ತಕ್ಕಂಥದ್ದು ಎಲ್ಲರಿಗೂ ಒಂದು ಆದರ್ಶ ಕಾರ್ಯ ಇದೆ. ಮತ್ತು ವೇದಿಕೆ ಮೇಲೆ ಕೂತವರೆಲ್ಲರೂ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇವರು ಹೆಸರು ಮೇಲೆ ಬ್ಯಾಂಕ್ ಒಳ್ಳೆ ರೀತಿಯಿಂದ ಬೆಳವಣಿಗೆ ಆಗ್ತದಂತಕ್ಕಂಥ ನಂಬಿಕೆ ನನಗಿದೆ. ಮತ್ತು ಅದು ನಮ್ಮ ಮೂಲ ಜಾಗದಾಗ ಅದು ಎಲ್ಲಕ್ಕಿಂತ ಟಾಪ್ ಮೊದಲೇ ಅದು ನಡೆಯುತ್ತದೆ ಅಂತ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.